ಈ ಫ್ರಾಕ್ ಬಂದು ಅವ್ರ ಕೈಯಿಂದ ರೆಡಿ ಮಾಡಿ ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟಿರೋದು. ಇದು ಗುಡಿಯಾಗಿ ಏನಿದೆ ಅವ್ರ ಕೈಯಿಂದ ನೋಡಿ, ಇದು ಕೂಡ ಬಟ್ಟೆ ತಂದು ಅವ್ರ ಕೈಯಿಂದ ವರ್ಕ್ ಮಾಡಿ ನೋಡ್ತಾ ಇರ್ಬೋದು ನೀವು. ಈ ಬಟ್ಟೆನ ಹೊಲ್ದು ಅವರು ಗುಡಿಯಾಗೆ ಗಿಫ್ಟ್ ಕೊಟ್ಟಿದ್ದಾರೆ. ಒಂದು ಫ್ರಾಕು ಅವ್ರ ಕಡೆಯಿಂದ ಗಿಫ್ಟ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್, ಬನ್ನಿ, ನಮ್ಮ ಮನೆಯಲ್ಲಿ ಬಕ್ರೀದ್ ಹಬ್ಬದ ಶಾಪಿಂಗ್ ಮಾಡಾಗಿದೆ. ನಾನು ಎಲ್ಲೆಲ್ಲೋಗಿ ಏನೇನು ತಗೊಂಡ್ಬಂದಿದ್ದೀನಿ ಅಂತ ಇದಕ್ಕಿಂತ ಮುಂಚೆ ಹಾಕಿರುವಂತ ವಿಡಿಯೋನ ನಾನು ನಿಮ್ಗೆ ಹಾಕಿ ಆಗಿದೆ. ಆದ್ರೆ ನಮ್ಮ ಮನೆಯಲ್ಲಿ ರಂಜಾನ್ ಹಬ್ಬಕ್ಕಿಂತ ಜಾಸ್ತಿ ಬಟ್ಟೆ ಈ ಸಲಿ ಬಕ್ರೀದ್ ಹಬ್ಬಕ್ಕೆ ಖರೀದಿ ಮಾಡಿದೀವಿ. ಅದು ಯಾರ್ಯಾರಿಗೆ ಎಷ್ಟೆಷ್ಟು ಬಟ್ಟೆಯನ್ನ ಖರೀದಿ ಮಾಡಿದೀವಿ ಅಂತ ನಿಮ್ಗೂ ಕೂಡ ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಓಕೆನಾ ಫ್ರೆಂಡ್ಸ್? ಬನ್ನಿ, ಬಕ್ರೀದ್ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಖರೀದಿ ಮಾಡಿ ತಂದಿರುವಂತ ಬಟ್ಟೆಗಳನ್ನ ಕಲರ್ಸ್ ಆಗಿರ್ಬೋದು ಮತ್ತೆ ಡಿಸೈನ್ ಆಗಿರ್ಬೋದು ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಓಕೆನಾ? ಬನ್ನಿ, ನಿಮ್ಗೂ ಕೂಡ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಮೀಶೋ ಇಂದ ಬುರ್ಕಾವನ್ನ ತಗೊಂಡಿದ್ದೀನಿ. ಇದು ಬಂದು ಇದ್ರ ಕಾಸ್ಟ್ ಬಂದು 870 ರೂಪಾಯಿ ತೋರಿಸಿದ್ರು ಅವರು. 870 ರೂಪಾಯಿ ಫೋನ್ ಪೇ ಅಲ್ಲಿ ತೋರಿಸಿದ್ರು. ನಾನು ಕ್ಯಾಶ್ ಆನ್ ಡೆಲಿವರಿ ತಗೊಂಡಿದ್ಕೆ 901 ರೂಪಾಯಿ ಅವರು ತಗೊಂಡಿದ್ದಾರೆ. ಇದು ಕೂಡ ಓಪನ್ ಮಾಡೋಣ, ಯಾವ ತರ ಇದೆ ಅಂತ ನನಗೂ ಗೊತ್ತಿಲ್ಲ. ನಾನು ಫೋನ್ ಅಲ್ಲಿ ನೋಡ್ಬಿಟ್ಟು ಅದ್ರ ಕ್ವಾಲಿಟಿ ನೋಡಿ ನಾನು ಬುಕ್ ಮಾಡ್ಕೊಂಡಿದ್ದೆ. ಇದು ಯಾವ ತರ ಇದೆ ಅಂತ ಓಪನ್ ಮಾಡಿ ನಿಮ್ ಮುಂದೆನೆ ನಾನು ನೋಡ್ತೀನಿ. ಫ್ರೆಂಡ್ಸ್, ಬನ್ನಿ ಈಗ ನೋಡೋಣ. ಇದು ಕಲರ್ ನಾನು ಮೆರೂನ್ ಕಲರ್ ತಗೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಹಾಕಿರೋಂತ ಬುರ್ಕಾಗಳೆಲ್ಲ ಬ್ಲಾಕ್ ಕಲರೇ ಹಾಕಿರೋದು. ಇನ್ನೂವರೆಗೂ ನಾನು ಯಾವತ್ತು ಬೇರೆ ಕಲರ್ ಹಾಕಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬೇರೆ ಕಲರ್ ಬುರ್ಕಾವನ್ನ ನಾನು ತಗೊಂಡಿರೋದು. ಹಾಗಾಗಿ ನಾನು ನೋಡಿಲ್ಲ ಇದು ಯಾವ ತರ ಇದೆ ಅಂತ, ರಿಯಲಿಯಾಗಿ ನಾನು ನೋಡಿಲ್ಲ. ಫೋನಲ್ಲಿ ನಾನು ಅದು ಫೋಟೋಸ್ ಇರುತ್ತಲ್ವಾ, ಅದು ಮತ್ತೆ ಕ್ವಾಲಿಟಿ ನೋಡ್ಬಿಟ್ಟು ನಾನು ತಗೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನೋಡೋಣ ಇದು ಯಾವ ರೀತಿ ಇದೆ ಅಂತ. ನನಗೂ ಗೊತ್ತಿಲ್ಲ. ಈ ರೀತಿ ಇದೆ, ನೋಡ್ತಾ ಇರ್ಬೋದು. ಕಲರು ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಸೈಜ್ ಬಂದು ಫ್ರೀ ಸೈಜ್ ಇರೋದು. ನನ್ಗೆ ಫ್ರೀ ಸೈಜ್ ಆಗೋದಿಲ್ಲ. ಇದು ನಾನು ಮತ್ತೆ ಆಲ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ನಾನು ಸ್ವಲ್ಪ ಕುಳ್ಳಿ ಇರೋದಕ್ಕೆ ತುಂಬಾ ಫ್ರೀ ಸೈಜ್ ಇದೆ, ತುಂಬಾ ಲೂಸ್ ಇದೆ. ಆಯ್ತಾ? ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಕಲರು ನಿಮ್ಗೆ ಏನ್ ಅನ್ಸುತ್ತೆ? ಇದ್ರಲ್ಲೆಲ್ಲ ಸೆಟ್ ಇರೋದು. ತೆಗೆದ್ಬಿಟ್ಟು ನೋಡೋಣ. ಇದು ದುಪಟ್ಟ. ಇದು ನೋಡಿ, ದುಪಟ್ಟ ಕಲರ್ ಚೆನ್ನಾಗಿದೆ ಅಲ್ಲ? ನನಗೂ ಕಲರ್ ತುಂಬಾ ಇಷ್ಟ ಆಯ್ತು. ನಾನು ಇದೇ ಕಲರ್ ಬುಕ್ ಮಾಡಿದ್ದು. ಕಲರ್ ಇದು ಬಂದು ನಕಾಬಿದು. ನೋಡ್ತಾ ಇರ್ಬೋದು, ನಾವು ಹಾಕೊಂತೀವಲ್ವಾ, ವೇಲ್ ಹಾಕಿದ್ಮೇಲೆ ಹಾಕ್ತಿವಲ್ವಾ, ಇದು ನಮ್ಗೆ ಬೇಕೇ ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಹಾಗಾಗಿ ನಮ್ಗೆ ಇದು ನನಗೂ ತುಂಬಾ ಇಷ್ಟ. ಇದು ನೋಡಿ, ಈ ರೀತಿ ಇದೆ. ನನಗೂ ಇಷ್ಟ ಆಯ್ತು ಇದು. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಡಾಟ್ ತರ ಡಿಸೈನ್ ಇದೆ ನೋಡಿ. ಫ್ಯಾಬ್ರಿಕ್ ತುಂಬಾ ಮಂದಕ್ಕಿದೆ, ಚೆನ್ನಾಗಿದೆ ಫ್ಯಾಬ್ರಿಕ್. ಓಕೆ, ಮತ್ತೆ ಬುರ್ಕಾ ಏನಿದೆ ಇದು ಓಪನ್ ಮಾಡೋಣ. ಫ್ರೆಂಡ್ಸ್, ನೋಡಿ, ಡಿಸೈನ್ ಇಷ್ಟ ಆಯ್ತು. ನನ್ಗೆ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದು ತುಂಬಾನೇ ಲಾಂಗ್ ಇದೆ. ಫ್ರೆಂಡ್ಸ್, ನಾನು ನಿಮ್ಗೆ ಹಿಂದಿಂದ ಒಂದ್ ಸ್ವಲ್ಪ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದು ತುಂಬಾನೇ ಫ್ರೀ ಸೈಜ್ ಇದೆ. ನನಗೆ ತುಂಬಾ ದೊಡ್ಡದಾಗುತ್ತೆ, ಸ್ವಲ್ಪ ದೊಡ್ಡದಾಗುತ್ತೆ. ನಾನು ಇದನ್ನ ಆಲ್ಟ್ರೇಷನ್ ಮಾಡಿಸ್ಕೊಂತೀನಿ. ನೋಡ್ತಾ ಇರ್ಬೋದು, ಇದು ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ನೋಡಿ. ಈ ತರ ಬಟನ್ಸ್ ಇದೆ. ಇದು ನಾನು ಬಟನ್ಸ್ಗೋಸ್ಕರನೇ ನಾನು ಇದು ತರಿಸ್ಕೊಂಡಿದ್ದು. ನಾನು ಇದು ಓಪನ್ ಬೇಕಾಗಿತ್ತು ನನಗೆ ಬಟನ್ನು. ಈ ರೀತಿ ನನಗೆ ಓಪನ್ ಬಟನ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ನೋಡ್ಬಿಟ್ಟು ಇದನ್ನ ಬುಕ್ ಮಾಡಿದ್ದು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಫುಲ್ಲು ಓಪನ್ ಆಗುತ್ತೆ, ಬಟನ್ಸ್ ಎಲ್ಲ ಫುಲ್ಲು ಓಪನ್ ಮಾಡ್ಬೋದು. ಇದು ಫುಲ್ ಲಾಂಗ್ ವರ್ಗು ನಾವು ಏನು ಬಟನ್ಸ್ ಇದೆ ಅವೆಲ್ಲ ನಾವು ಓಪನ್ ಮಾಡ್ಬೋದು. ನೋಡಿ, ಫುಲ್ಲು ಓಪನ್ ಮಾಡಿ ತೋರಿಸ್ತೀನಿ. ನೀವು ಬೇಕು ಅಂದರೆ ಬೇಕಾದವರು ಬುಕ್ ಮಾಡ್ಕೋಬಹುದು. ನೋಡಿ, ವಾಸ್ಕೋಟ್ ಥರ ಕಾಣುತ್ತೆ. ಏನು ಅಷ್ಟೇ ತುಂಬಾನೇ ಮಂದ ಇದೆ. ಇದು ಚೆನ್ನಾಗಿದೆ. ಫ್ಯಾಬ್ರಿಕ್ ಏನಿದೆ ತುಂಬಾ ಮಂದ ಇದೆ. ಇದು
ಕಲರು ಮತ್ತೆ ಡಿಸೈನು ನನಗೆ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ನನಗೆ. ಈ ರೀತಿ ಇದೆ ನೋಡಿ. ಆಯ್ತಾ, ಇದೇನೋ ಬುರ್ಕ ಆಯ್ತು, ಇದಕ್ಕೂ ಕೂಡ ಬಟನ್ಸ್ ಬಂದಿದೆ. ಓಕೆ, ಇದು ನಾನು ಆಲ್ಟ್ರೇಷನ್ ಮಾಡಿ ಕ್ಲಿಯರ್ ಮಾಡ್ಕೊಂತೀನಿ. ಮತ್ತೆ ನೆಕ್ಸ್ಟ್ ಬಂದು ಗುಡಿಯಾಗೆ ತರಿಸಿದೆ. ಇದು ಅವರು ಕಾಸ್ಟ್ ನೋಡಿದ್ರೆ 177 ರೂಪಾಯಿ ಹಾಕಿದ್ರು ಫೋನ್ ಅಲ್ಲಿ. ಆದ್ರೆ ನಾನು 177 ರೂಪಾಯಿಗೆ ಅಂತ ಬುಕ್ ಮಾಡ್ಕೊಂಡ್ರೆ ಬುಕ್ಕಿಂಗ್ ಅಲ್ಲಿ ಬಂದಿದ್ದು 250 ರೂಪಾಯಿ ಅಂತ ಅವರು ಫೋನ್ ಪೇ ಹೇಳಿದ್ರು. ನಾನು ಅಷ್ಟೇ ಫೋನ್ ಪೇ ಮಾಡ್ಬಿಟ್ಟೆ. ಆಮೇಲೆ ನನ್ಗೆ ತೋರಿಸಿ ಅಂತ ಅಂದ್ರೆ ಅವರು ಫೋನ್ ಪೇ ಹೋಗ್ಬಿಟ್ಟಿದೆ. ನಾನು ದುಡ್ಡು ಹಾಕಿಸ್ಕೊಂಡಿದ್ದು ಅಷ್ಟೇ ಇರೋದು ಅಂತ ಹೇಳಿದ್ರು. ಏನೋ ಅಂತ ನಾನು ಬಿಟ್ಟಾಕ್ತೆ ಫ್ರೆಂಡ್ಸ್. ಇದು ಯಾವ ಕಲರ್ ಅಂತ ಬನ್ನಿ ತೋರಿಸ್ತೀನಿ. ಇದು ಕೂಡ ನಾನು ಸ್ಪೆಷಲಿ ಬಕ್ರೀದ್ ಹಬ್ಬಕ್ಕೆ ಅಂತ ಏನ್ ತರಿಸ್ಲಿಲ್ಲ, ತರಿಸಿದ್ದೆ ಹಾಗೆ ಸುಮ್ನೆ. ಡಿಸೈನು ಕಲರ್ ಚೆನ್ನಾಗಿತ್ತು, ನಮ್ಮ ಮನೆಯವ್ರು ನೋಡ್ಬಿಟ್ಟು ಬುಕ್ ಮಾಡಿದ್ರು. ಅದು ಬಂದು ಹಬ್ಬದ ಹತ್ರನೇ ಬಂತಲ್ವಾ, ಹಾಗಾಗಿ ಇದು ಕೂಡ ನಾನು ಹಬ್ಬಕ್ಕೋಸ್ಕರ ಆಗುತ್ತೆ ಬಿಡು ಅಂತ ಎತ್ತಿಟ್ಟಿದೀನಿ. ಹಾಗೆ ನೋಡ್ತಾ ಇರ್ಬೋದು, ಪಿಂಕ್ ಕಲರ್ ತರಿಸಿದೀನಿ ನಾನು ಗುಡಿಯಾಗೆ. ನೋಡಿ ಈ ರೀತಿ ಇದೆ ಡಿಸೈನು. ಚೆನ್ನಾಗಿದೆ ಅಲ್ಲ ಕಲರು ಮತ್ತೆ ಡಿಸೈನು. ನೀವು ನೋಡ್ತಾ ಇರ್ಬೋದು, ಜಿಪ್ ಇದೆ ಹಿಂದೆ. 250 ರೂಪಾಯಿ ನಾವು ಕೊಟ್ಟಿದೀವಿ. 170 ರೂಪಾಯಿಗೆ ಅವ್ರು ತೋರಿಸಿದ್ರು. 250 ರೂಪಾಯಿಗೆ ಅಲ್ಲಿ ಫೋನ್ ಪೇ ಅಲ್ಲಿ ಅದೇನಾಯ್ತು ಅಂತ ಗೊತ್ತಿಲ್ಲ, ನಾನು ತಗೊಂಡಿದ್ದೀನಿ. ನನ್ಗೆ ಪರವಾಗಿಲ್ಲ, ಏನೋ ಬಿಡು ಅಂತ ಅನ್ನಿಸ್ತು. ಏನ್ ಮಾಡಕ್ಕಾಗುತ್ತೆ, ಚೆನ್ನಾಗಿದೆ ಅಲ್ವಾ, ನನ್ಗೆ ಇಷ್ಟ ಆಯ್ತಪ್ಪ. ನಿಮ್ಗೆ ಏನು ಅನ್ನಿಸ್ತು ಗುಡಿಯಾ ಬಟ್ಟೆ ಬಗ್ಗೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಇದು ಬಂದು ಪ್ಯಾಂಟ್ ನೋಡಿ, ಪ್ಯಾಂಟ್ ಇಷ್ಟು ಬಂದಿದೆ. ನಾನು 9 ರಿಂದ 12 ತಿಂಗಳಿಗೆ ನಾನು ಬುಕ್ ಮಾಡಿದ್ದೆ. 9 ತಿಂಗಳಿಂದ 1 ವರ್ಷದ ಮಗುವಿಗೆ ಬುಕ್ ಮಾಡಿದ್ದೆ. ಪ್ಯಾಂಟ್ ನೋಡಿ ಈ ಡಿಸೈನ್ ಬಂದಿದೆ, ನನಗಿಷ್ಟ ಆಯ್ತು. ನನ್ನ ಮಗಳು ಬಟ್ಟೆ ಮತ್ತೆ ಬುರ್ಕಾನು ಇಷ್ಟ ಆಯ್ತು. ಅದ್ರ ಬಗ್ಗೆ ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಿ. ಮತ್ತೆ ಅದಕ್ಕೆ ಬೇಟ್ ಬಂದಿದೆ ನೋಡಿ, 2 ಕಡೆ ನಾವು ಕಟ್ಬೋದು ಬೇಟು. ನೋಡಿ ಈ ರೀತಿ ಬೇಟ್ ಕೊಟ್ಟಿದ್ದಾರೆ ಅವರು. ಇದು ನಾನು ಮೀಶೋ ಅಲ್ಲಿ ಬುಕ್ ಮಾಡಿರೋ ಅಂತ ಬಟ್ಟೆಗಳು. ಇದು ಇಷ್ಟ ಆಯ್ತು. ಮತ್ತೆ ನಾವು ಇಲ್ಲಿ ಅಂಗಡಿಗಳಲ್ಲೇ ಖರೀದಿ ಮಾಡಿರುವಂತ ಬಟ್ಟೆಗಳನ್ನ ನಾನು ಈಗ ನಿಮ್ಗೆ ತೋರಿಸ್ತೀನಿ. ನೋಡಿ ಇದು ಬಂದು ನನ್ನ ಮಗಳಿಗೆ ಸ್ಪೆಷಲಿ ಇದು ಮಾಡ್ಸಿರೋ ಅಂತ ಬಟ್ಟೆ. ಸ್ಪೆಷಲಿ ನಾವು ಡಿಸೈನು ಆರ್ಡರ್ ಕೊಟ್ಟು ಮಾಡ್ಸಿರೋ ಅಂತ ಬಟ್ಟೆ ಇದು. ಇದ್ರ ಕಾಸ್ಟ್ ಬಂದು 1250 ರೂಪಾಯಿ. ನಾವು ಪೋಸ್ಟ್ ಆಫೀಸಲ್ಲಿ ಇದು ನಾವು ಪಾರ್ಸಲ್ ತರಿಸ್ತೀವಲ್ವಾ, ಹಂಗೆ ನಾನು ಬೇರೆ ಹತ್ರ ನಾನು ಇದು ಮಾಡ್ಸಿರೋದು. ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಪ್ಲೀಸ್ ಫ್ರೆಂಡ್ಸ್ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿ. ಅವ್ರ ಚಾನಲ್ ಅಲ್ಲಿ ತುಂಬಾ ಒಳ್ಳೆ ವರ್ಕ್ ಮಾಡುವಂತ ಬಟ್ಟೆಗಳಿದಾವೆ. ಮೆಹಂದಿ ಡಿಸೈನ್ ಇದೆ, ಮತ್ತೆ ಬ್ಲೌಸ್ ಡಿಸೈನ್ ಆಗಿರ್ಬೋದು, ಮತ್ತೆ ಬ್ಲೌಸ್ ವರ್ಕ್ ಆಗಿರ್ಬೋದು, ಸೀರೆ ವರ್ಕ್ ಆಗಿರ್ಬೋದು. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಶೋಭಾ ಕ್ರಿಯೇಷನ್ ಅಂತ ಇದೆ. ಶೋಭಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅವ್ರದ್ದು. ಪ್ಲೀಸ್ ನೋಡಿ, ಅವ್ರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ಆದಷ್ಟು ಅವ್ರ ಡಿಸೈನ್ ಸ್ಯಾರೀಸ್ ಏನಿದೆ, ಅವರು ಬೇಕಾದ್ರೆ ನಾವು ಅವ್ರ ಅಡ್ರೆಸ್ಸಿಗೆ ನಾವು ಫೋನ್ ನಂಬರ್ ಕೂಡ ಅವರು ಶಾರ್ಟ್ಸ್ ಅಲ್ಲಿ ಫೋನ್ ನಂಬರ್ ಇದೆ, ಅದ್ ನೋಡ್ಬಿಟ್ಟು ನೀವು ಬೇಕಂದ್ರೆ ನೀವು ಅವ್ರ ಕೈಯಲ್ಲಿ ನೀವು ನಿಮ್ಗೆ ಬೇಕಾಗಿರೋಂಥ ಬಟ್ಟೆಗಳನ್ನ ರೆಡಿ ಮಾಡಿಸ್ಕೋಬಹುದು. ಅವ್ರಿಗೆ ಪಾರ್ಸಲ್ ಕಳಿಸ್ಬಿಟ್ಟು ನೀವು ರೆಡಿ ಮಾಡಿಸ್ಕೋಬಹುದು. ನಾನು ಅದೇ ರೀತಿ ನಾನು ಅವ್ರಿಗೆ ಹೇಳಿದೆ, ಬಟ್ಟೆ ತಗೊಂಡು ನೀವೇ ರೆಡಿ ಮಾಡಿ ನನ್ನ ಮಗಳಿಗೆ ಕಳಿಸ್ಬೇಕು ಅಂತ ಹೇಳಿ. ನೋಡಿ ಈ ರೀತಿ ಅವರು ಲಂಗ ಬ್ಲೌಸ್ ಬೇಕು ಅಂತ ನಾನು ಹೇಳಿದ್ದೆ ಅವಳಿಗೆ. 6 ತಿಂಗಳಿಂದ 1 ವರ್ಷದವರೆಗೂ ಹಾಕ್ಬೋದು, ಆ ರೀತಿ ಬಟ್ಟೆಯನ್ನ ಹೊಲ್ದಿದ್ದಾರೆ. ಮತ್ತೆ ಇಲ್ಲಿ ಖುಷಿಯಾದ ಮಾತು ಏನ್ ಗೊತ್ತಾ ಫ್ರೆಂಡ್ಸ್, ನನ್ಗೆ ಇಷ್ಟ ಆಗಿದ್ದು ನೋಡಿ, ಅವ್ರು ಏನ್ ಮಾಡಿದ್ದಾರೆ, ಒಳಗಡೆ ಈ ರೀತಿ ಬಟ್ಟೆ ಫೋಲ್ಡ್ ಮಾಡಿ ಅವರು ಸ್ಟಿಚ್ ಮಾಡಿದ್ದಾರೆ. ಈ ಬಟ್ಟೆ ಏನಿದೆ ಫೋಲ್ಡಿಂಗ್ ಕೊಟ್ಟು ಅವರು ಸ್ಟಿಚ್ ಮಾಡಿದ್ದಾರೆ. ನಾವು ಮಕ್ಳು ದೊಡ್ಡವರಾದ್ರೂ ಕೂಡ ಈ ಫೋಲ್ಡಿಂಗ್ ಏನಿದೆ, ನಾವು ಇದೊಂದು ಸ್ಟಿಚ್ ನಾವು ಓಪನ್ ಮಾಡಿದ್ರೆ ಅವರು ಆ ಲಂಗ ಇನ್ನ ಮತ್ತೆ ಒಂದ್ ಸ್ವಲ್ಪ ದಿನ ನಾವು ಹಾಕ್ಬೋದು. ಬ್ಲೌಸ್ ಚಿಕ್ಕದಾದ್ರೂ ಬೇರೆ ಒಂದು ಬ್ಲೌಸಿನ ಜೊತೆ ಈ ಲಂಗ ಏನಿದೆ ನಾವು ಇನ್ನೊಂದ್ ಸ್ವಲ್ಪ ದಿನ ನಾವು ಮಕ್ಳಿಗೆ ಹಾಕ್ಬೋದು. ಆ ರೀತಿ ತಲೆ ಓಡಿಸಿ ಸ್ಟಿಚ್ ಮಾಡೋದು ತುಂಬಾ ಕಡಿಮೆ ಜನ ಅಲ್ವಾ. ತುಂಬಾ ಚೆನ್ನಾಗಿ ನನ್ಗಂತೂ ಇಷ್ಟ ಆಯ್ತು. ಅವರು ಅವರೇ ವರ್ಕ್ ಮಾಡಿ, ಅವರೇ ಬಟ್ಟೆ ತಂದು ವರ್ಕ್ ಮಾಡಿ ಮತ್ತೆ ಹೊಲ್ದು ಎಲ್ಲ ರೆಡಿ ಮಾಡಿ ಅದಕ್ಕೆ 1200 ರೂಪಾಯಿ ಅಂತ 1250 ತಗೊಂಡ್ರು. ನನ್ಗೇನು ಬೇಜಾರಾಗ್ಲಿಲ್ಲ, ತುಂಬಾ ಖುಷಿ ಆಯ್ತು ನನ್ಗೆ. ಮತ್ತೆ ವರ್ಕ್ ಏನು ತೋರಿಸ್ಲೇ ಇಲ್ಲ, ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ನೋಡಿ ಇದೇ ವರ್ಕ್
ಅವ್ರ ಚಾನಲ್ ಅಲ್ಲಿ ಕೂಡ ಇದ ಶಾರ್ಟ್ಸ್ ಎಲ್ಲ ಹಾಕಿದ್ದಾರೆ, ವೈರಲ್ ಕೂಡ ಆಗಿದೆ, ನೀವು ನೋಡ್ಬೋದು ಹೋಗಿ ನೋಡಿ. ಎಷ್ಟು ಚೆನ್ನಾಗಿ ಕೈ ವರ್ಕ್ ಮಾಡಿರೋದು ಇದು, ನಿಮ್ಗೆ ತೋರಿಸ್ತೀನಿ ನಾನು. ಬ್ಲೌಸಿಗೆ ಮತ್ತೆ ಬ್ಲೌಸ್ ಸ್ಲೀವ್ ನನಗೆ ತುಂಬಾ ಇಷ್ಟ ಆಯ್ತು ನೋಡಿ. ಈ ತರ ಸ್ಲೀವ್ ಡಿಸೈನ್ ಹೊಲ್ದಿದ್ದಾರೆ ನನ್ನ ಮಗಳಿಗೆ. ಸ್ಪೆಷಲಿ ಶೋಭಾ ಸಿಸ್ಟರ್, ನಿಮ್ಗೆ ನಾನು ತುಂಬಾ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಪ್ಪ. ಥ್ಯಾಂಕ್ ಯು. ಮತ್ತೆ ಇದು ಹೊಲ್ಸಿದೀನಿ ನೋಡಿ, ಇನ್ನೊಂದು ಫ್ರಾಕ್. ಈ ಫ್ರಾಕ್ ಬಂದು ಅವ್ರ ಕೈಯಿಂದ ರೆಡಿ ಮಾಡಿ ನನ್ ಮಗಳಿಗೆ ಗಿಫ್ಟ್ ಕೊಟ್ಟಿರೋದು. ಇದು ಗುಡಿಯಾಗಿ ಏನಿದೆ ಅವ್ರ ಕೈಯಿಂದ ನೋಡಿ. ಇದು ಕೂಡ ಬಟ್ಟೆ ತಂದು ಅವ್ರ ಕೈಯಿಂದ ವರ್ಕ್ ಮಾಡಿ, ನೋಡ್ತಾ ಇರ್ಬೋದು ನೀವು. ಈ ಬಟ್ಟೆನ ಹೊಲ್ದು ಅವರು ಗುಡಿಯಾಗೆ ಗಿಫ್ಟ್ ಕೊಟ್ಟಿದ್ದಾರೆ. ಒಂದ್ ಫ್ರಾಕ್ ಅವ್ರ ಕಡೆಯಿಂದ ಗಿಫ್ಟ್ ಕೊಟ್ಟಿರೋದು, ನಾನು ನನ್ನ ಕಡೆಯಿಂದ ಇದು ನಾನು ರೆಡಿ ಮಾಡ್ಸಿರೋದು. ಇದಕ್ಕೆ ಅವರು ಏನ್ ₹1 ಅಮೌಂಟ್ ತಗೊಂಡಿಲ್ಲಪ್ಪ. ಅವ್ರ ಕಡೆಯಿಂದ ಪ್ರತಿ ಒಂದು ಇದೆಲ್ಲ ಅವರೇ ರೆಡಿ ಮಾಡಿ ಕಳ್ಸಿರೋ ಅಂತದ್ದು. ಅವ್ರೇನು ₹1 ಇದಕ್ಕೆ ಕಾಸ್ಟ್ ತಗೊಂಡಿಲ್ಲ ನೋಡಿ. ಹಿಂದೆ ಉಕ್ಸ್ ಇಟ್ಟಿದ್ದಾರೆ, ಬೇಟ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಸ್ಲೀವ್ ಗಳನ್ನ ಇಷ್ಟು ಈ ರೀತಿ ಹೊಲ್ದಿದ್ದಾರೆ. ನನ್ಗಿದು ತುಂಬಾನೇ ಇಷ್ಟ ಆಯ್ತು. ನೆಕ್ ನನಗೆ ತುಂಬಾನೇ ಇಷ್ಟ ಆಯ್ತು. ಶೋಭಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ನನ್ಗೂ ಮತ್ತೆ ಹೇಳ್ತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ತುಂಬ ಹೃದಯದಿಂದ ಧನ್ಯವಾದ ನಿಮಗೆ. ಇದ್ರಲ್ಲೂ ಅಷ್ಟೇ ನೋಡಿ, ಇದ್ರಲ್ಲಿ ಎಷ್ಟು ದೊಡ್ಡದಾಗಿರೋ ಅಂತ ಬಟ್ಟೆ ಕೊಟ್ಟಿದ್ದಾರೆ ಅವ್ರ. ಫೋಲ್ಡಿಂಗ್ ನೋಡಿ, ನೀವು ನೋಡ್ತಾ ಇರ್ಬೋದು. ಈ ಫೋಲ್ಡಿಂಗ್ ನೋಡಿ, ಇದು ನಾವು ಹಿಂಗೆ ಇಲ್ಲಿ ಇರೋ ಅಂತ ಸ್ಟಿಚ್ ಏನಿದೆ ಇದು ನಾವು ಓಪನ್ ಮಾಡಿದ್ರೆ ಈ ನಮ್ಗೆ ಇದು ಫುಲ್ ಓಪನ್ ಆಗುತ್ತೆ. ಅವಾಗ ಈ ಟಾಪ್ ಏನಿದೆ ಲಾಂಗ್ ಆಗುತ್ತೆ. ಅವಳು ದೊಡ್ಡೋಳು ಆದ್ರೂ ಕೂಡ ನಾವು ಹಾಕ್ಬೋದು. ಆ ಮಟ್ಟಕ್ಕೆ ಅವರು ಬಟ್ಟೆಯನ್ನ ಕೊಟ್ಟು ಹೊಲ್ದಿದ್ದಾರೆ. ಈ ರೀತಿ ಹೊಲಿದ್ರೆ ಟೈಲರ್ಸ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ತುಂಬಾ ಒಳ್ಳೆ ಡಿಸೈನರ್ ಅವರು. ಮೆಹಂದಿ ಡಿಸೈನ್ ಆಗಿರ್ಬೋದು, ಅವ್ರ ಸರಿ ಇಲ್ಲಿಗೆ ಬಂದು ಮೆಹಂದಿ ಹಾಕಕ್ಕಾಗಲ್ಲ, ಆದ್ರೆ ಆದಷ್ಟು ಬಟ್ಟೆ ಡಿಸೈನ್ ಮಾಡಿಸ್ಬೋದಲ್ವಾ ಅವ್ರ ಕೈಯಲ್ಲಿ. ಶೋಭಾ ಕ್ರಿಯೇಷನ್ ಅಂತ ಹೇಳಿ ಅವ್ರ ಚಾನಲ್, ಯೂಟ್ಯೂಬ್ ಚಾನಲ್. ಪ್ಲೀಸ್ ಫ್ರೆಂಡ್ಸ್, ಅವ್ರಿಗೂ ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರ ಕೆಲ್ಸಕ್ಕೆ ನಾನು ಬೆಲೆ ಕೊಡ್ತಾ ಇರೋದು. ಅವ್ರು ಕಲ್ತಿರೋ ಅಂತ ಕೆಲ್ಸಕ್ಕೆ ನಾನು ತುಂಬಾನೇ ಬೆಲೆ ಕೊಡ್ತೀನಿ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಪ್ಲೀಸ್ ಆದಷ್ಟು ಅವ್ರ ಚಾನಲ್ ಅಲ್ಲೂ ಇರೋಂತ ವಿಡಿಯೋಸ್ ನೋಡಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಇಷ್ಟು ಆಯ್ತು ನೋಡಿ. ಇಷ್ಟು 3 ಜೊತೆ ಬಕ್ರೀದ್ ಹಬ್ಬಕ್ಕೆ ನನ್ನ ಮಗಳಿಗೆ ಬಟ್ಟೆಗಳಾದವು, ನೋಡ್ತಾ ಇರ್ಬೋದು. ಇಷ್ಟು 3 ಜೊತೆ ಬಂದು ಗುಡಿಯಾಗೆ ಸುಫ್ರಾಗೆ ಈ ಬಟ್ಟೆ ಅದು ನಾನು ಬುರ್ಕಾ ತರಿಸ್ಕೊಂಡಿದೀನಿ. ನನ್ಗೆ ಕಲರ್ ಚೆನ್ನಾಗಿ ಇಷ್ಟ ಆಯ್ತು, ಹಾಗಾಗಿ ನಾನು ಆ ಬುರ್ಕಾ ತರಿಸ್ಕೊಂಡೆ. ಮತ್ತೆ 1-2 ಜೊತೆ ನನ್ ಮಗ ಹಾಕೊಂಡಿದ್ದಾನ ಆಗ್ಲೇ ಆಲ್ರೆಡಿ. ಇದು ಬಂದು ನಮ್ಮ ಮನೆಯವರು ತಗೊಂಡಿರೋ ಅಂತ ಶರ್ಟ್. ಇದು ಬಕ್ರೀದ್ ಹಬ್ಬಕ್ಕೆ ನೀವು ನೋಡ್ತಾ ಇರ್ಬೋದು ನೋಡಿ. ಇದ್ರ ಜೊತೆ ಇನ್ನ 1-2 ಶರ್ಟ್ ತಗೊಂಡ್ಬಂದಿದ್ರು, ಆದ್ರೆ ಅವ್ರಿಗೆ ತಂದಿದ ತಕ್ಷಣ ಬಟ್ಟೆ ಎತ್ತಿ ಹಾಕೋಬೇಕು ಅಂದ್ರೆ ತುಂಬಾನೇ ಇಷ್ಟ. ಯಾವ ಹಬ್ಬನೂ ನೋಡಲ್ಲ, ಯಾವ ಮದ್ವೆನೂ ನೋಡಲ್ಲ. ಅದಕ್ಕೆ ಅಂತ ತಂದಿದ್ರು ಕೂಡ ಆಮೇಲೆ ಬೇಕಾದ್ರೆ ಒಗ್ದಾಕೊಳ್ಳೋಣ ಅಂತ ಫಸ್ಟ್ ಎತ್ತಿದ್ದೆ ಅವ್ರು ಹಾಕೊಂತಾರೆ ಅಂತ ಪರಿಸ್ಥಿತಿ ನಮ್ಮ ಯಜಮಾನ್ರದು. ಆಯ್ತಾ, ಎಷ್ಟೇ ಶರ್ಟ್ ಮನೇಲಿದ್ರು ಕೂಡ ಹೊಸ ಶರ್ಟ್ ಬಂದಿದ ತಕ್ಷಣ ಅವ್ರ ಮೈ ಮೇಲೆ ಹಾಕಿ ಅವರು ಒಂದಿನ ಆದ್ರೂ ಹಾಕೊಂಡು ಹೋಗ್ಬೇಕು ಬರ್ಬೇಕು, ಅವರಿಗೆ ಅವಾಗ ಸಮಾಧಾನ. ಹಂಗಾಗಿ ಅವರು 2 ಶರ್ಟ್ ಅನ್ನ ಯೂಸ್ ಮಾಡಿದ್ದಾರೆ. ನಾನು ಬೈದಿದ್ಕೆ 1 ಶರ್ಟ್ ಹಬ್ಬಕ್ಕೋಸ್ಕರ ಎತ್ತಿಟ್ಟಿದ್ದಾರೆ. ಆಯ್ತಾ, ಇದ್ರಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು. ಆಯ್ತಾ, ಇದು ಬಂದು ವೈಟ್ ಶರ್ಟ್ ನನ್ ಮಗನ್ ತಗೊಂಡಿದೀನಿ ನಾನು. ನೋಡ್ತಾ ಇರ್ಬೋದು, ಫುಲ್ ವೈಟ್. ಇದು ಎಂತಕ್ಕೋಸ್ಕರ ನಾನು ತಗೊಂಡಿದ್ದೀನಿ ಅವನ್ಗೆ ಅಂತ ಅಂದ್ರೆ, ಈ ಸ್ಕೂಲಲ್ಲಿ ಏನಾದ್ರೂ ಒಂದು ಫಂಕ್ಷನ್ಸ್, ಏನಾದ್ರೂ ಒಂದು ಪಾರ್ಟಿ ಏನಾದ್ರು ಬಂದ್ರೆ ವೈಟ್ ಶರ್ಟ್ ಮಕ್ಳಿಗೆ ಹೇಳ್ತಾರಲ್ವಾ. ಹಾಗಾಗಿ ನಾನು ಹಬ್ಬಕ್ಕೂ ಆಗುತ್ತೆ, ಮತ್ತೆ ಮುಂದೆ ಅವ್ನಿಗೆ ಏನಕ್ಕಾದ್ರೂ ಫಂಕ್ಷನಿಗೂ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವೈಟ್ ಶರ್ಟ್ ಅನ್ನ ತೆಗ್ದಿದ್ದೀನಿ. ಯೂನಿಫಾರ್ಮ್ ಕೊಡ್ತಾರೆ, ಯೂನಿಫಾರ್ಮ್ ಕೊಟ್ಮೇಲೆ ಮತ್ತೆ ಕಲರ್ ಡ್ರೆಸ್ ಹಾಕೋದು ತುಂಬಾ ಕಡಿಮೆನೆ. ಮತ್ತೆ ಮಧ್ಯದಲ್ಲಿ ವೈಟ್ ಶರ್ಟ್ ಆಗಿರ್ಬೋದು, ಬ್ಲಾಕ್ ಪ್ಯಾಂಟ್ ಆಗಿರ್ಬೋದು, ಬ್ಲಾಕ್ ಬ್ಲೂ ಜೀನ್ಸ್ ಆಗಿರ್ಬೋದು ಹೇಳ್ತಾ ಇರ್ತಾರೆ ಈ ಸ್ಕೂಲ್ಗಳಲ್ಲಿ. ಅದಕ್ಕೋಸ್ಕರ ಅವನು ಅಲ್ಲೇ ಹೋದಾಗ ಅವನು ಗ್ಯಾಪ್ಸ್ಬಿಟ್ಟು ತಗೊಂಡ್ಬಂದಿದ್ದಾನೆ ನನ್ ಮಗ ನೋಡಿ. ಇದೊಂದು ಶರ್ಟ್ ತಗೊಂಡಿದ್ದಾನೆ ಅವನು. ಇದ್ರ ಕಾಸ್ಟ್ ಏನಂತ ನನಗ್ ಗೊತ್ತಿಲ್ಲ, ಯಾಕಂದ್ರೆ ಇದು ತಗೊಂಬರಕ್ಕೆ ನಾನು ಹೋಗಿರ್ಲಿಲ್ಲ. ಮತ್ತೆ ಹಬ್ಬಕ್ಕೆ ಅಂತ ನೋಡಿ ಇದು ತಗೊಂಡಿದ್ದಾನೆ ಅವನು ಶರ್ಟ್. ನೀವು ನೋಡ್ತಾ ಇರ್ಬೋದು, ಟೀ ಶರ್ಟ್ ತರ ಇದೆ ಇದು. ಇಲ್ಲಿ ಒಂದ್ ಸ್ವಲ್ಪ ದೂರ ಮಾತ್ರ ಚೈನೀಸ್ ಕಲರ್ ತರ ಇದು ಬಂದು ಬಟನ್ಸ್ ಬಂದು ನೋಡಿ ಈ ತರ ಇದೆ. ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ, ಕಲರ್ ತುಂಬಾ ರಾಮ ಗ್ರೀನ್ ತರ ಕಲರ್ ಇದೆ. ಈ ರೀತಿ ಬಟ್ಟೆ ಇವನು ಹಬ್ಬಕ್ಕೆ ತಗೊಂಡಿದ್ದಾನೆ ನನ್ ಮಗ.
ಇದ್ರ ಬಗ್ಗೆ, ಈ ಶರ್ಟ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ರಂಜಾನ್ ಹಬ್ಬಕ್ಕಿಂತ ಜಾಸ್ತಿ ನಮ್ಮ ಮನೇಲಿ ಈ ಸಲ ಬಕ್ರೀದ್ ಹಬ್ಬಕ್ಕೆ ಬಟ್ಟೆ ಖರೀದಿ ಆಗಿದೆ. ಮತ್ತೆ ಪ್ಯಾಂಟ್ ನೋಡಿ, ಇದು ಪ್ಯಾಂಟ್ ತಂದ್ಕೊಂಡಿದ್ದಾನೆ. ಅದೆಂತದೋ ಫಾರ್ಮಲ್ ಜೀನ್ಸ್ ಅಂತ ಏನೋ ಹೇಳ್ತಾನೆ, ನನ್ಗದು ಗೊತ್ತಾಗೋದಿಲ್ಲ. ಅವನ್ ಬಟ್ಟೆ ಬಗ್ಗೆ ನನಗೆ ಅಷ್ಟು ತಲೆಗೆ ಹೋಗೋದಿಲ್ಲ. ಅವ್ರ ಪಪ್ಪ ಉಂಟು, ಅವ್ರುಂಟು, ನನ್ಗದು ತಲೆಗೆ ಹೋಗೋದಿಲ್ಲ. ನೋಡಿ, ಇದೇನೋ ತಗೊಂಡ್ಬಂದಿದ್ದಾನೆ, ಈ ರೀತಿ ಪ್ಯಾಂಟ್ ತಗೊಂಡಿದ್ದಾನೆ ಹಬ್ಬಕ್ಕೆ ಅಂತ ಹೇಳಿ. ಮಗಂದು ಇಷ್ಟ ಆಯ್ತು. ಮತ್ತೆ ನಂದು, ನೀವು ಹಿಂದ್ಗಡೆ ವಿಡಿಯೋಲಿ ನಾನು ಹಾಕಿರೋಂತ ವಿಡಿಯೋಲಿ ನಾನ್ ತಗೊಂಡಿರೋಂತ ಡ್ರೆಸ್ ನಿಮ್ಗೆ ಆಲ್ರೆಡಿ ತೋರ್ಸಿದೀನಿ ಅಲ್ವಾ. ನೋಡಿ, ಇದು ನಂದು ಹಬ್ಬಕ್ಕೋಸ್ಕರ ಡ್ರೆಸ್. ಒಂದು ಡ್ರೆಸ್ ಇದೆ ಆಲ್ರೆಡಿ ನನಗೆ, ಹಾಗಾಗಿ ನಾನು ಒಂದೇ ಡ್ರೆಸ್ ತಗೊಂಡಿರೋದಪ್ಪ. ಮನೆಯಲ್ಲಿ ಇರೋಂತ ಬಟ್ಟೆಗಳು ಎಷ್ಟೊಂದ್ ಇರ್ತವೆ ಅಲ್ವಾ, ಎಷ್ಟೇ ಬಟ್ಟೆ ಇದ್ರು ಕಡಿಮೆನೆ. ನಾನೀಗ ಜಾಸ್ತಿ ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಏನು ಇಲ್ಲ. ಹಾಗಾಗಿ ಮನೇಲಿರುವಂತ ಬಟ್ಟೆ ಹಾಕೊಂಡು ಹಳೆ ಮಾಡಿದ್ರೆ ಸಾಕಾಗೈತೆ. ಮತ್ತೆ ಮತ್ತೆ ಬಟ್ಟೆ ಎಷ್ಟಂತ ತಗೋತೀರಿ. ಹಾಗಾಗಿ ನಾನು ತಗೊಂಡಿರೋ ಅಂತ ಬಟ್ಟೆ ಎಲ್ಲ ಇದು ಬರೀ 600 ರೂಪಾಯಿಗೆ ನಾನೊಂದು ಡ್ರೆಸ್ ತಗೊಂಡಿದೀನಿ ಅಷ್ಟೇ. ಅದ್ರ ಜೊತೆಗೆ ವೇಲ್ ಬೇಕಾಗಿತ್ತು, ತಗೊಂಡಿದೀನಿ. ಈ ಡ್ರೆಸ್ ನಾನು ನಮ್ಮ ಮನೆಯವರೇ ಚಾಯ್ಸ್ ಮಾಡಿದ್ದು. ಅದು ನೋಡಿ, ಅವ್ರ ಶರ್ಟ್ ಬಂದು ಕೂಡ ಸ್ವಲ್ಪ ಮಟ್ಟಿಗೆ ಅದೇ ರೀತಿ ಇದೆ ಡಿಸೈನ್, ನೀವು ನೋಡ್ತಾ ಇರ್ಬೋದು. ಈ ಶರ್ಟ್ ಫಸ್ಟೇ ಈ ಶರ್ಟ್ ತಗೊಂಡ್ಬಂದಿದ್ರು ಅವರು. ಈ ಶರ್ಟ್ ತಗೊಂಡಿರೋದಕ್ಕೆ ಈ ಡ್ರೆಸ್ ಕೂಡ ಅವರು ಸೆಲೆಕ್ಟ್ ಮಾಡಿದ್ರು. ಇದು ಎರಡು ಸೇರಿ ಒಂದೇ ತರ ಒಂದ್ ಸ್ವಲ್ಪ ಡಿಸೈನ್ ಕಾಣಿಸ್ತೇವೆ, ನೀವು ನೋಡ್ತಾ ಇರ್ಬೋದು. ನೋಡಿ, ಕಲರು ಮತ್ತೆ ಡಿಸೈನ್. ಅದಕ್ಕೋಸ್ಕರ ನಾವು ಇದು ಎರಡೂನು ಸೆಲೆಕ್ಟ್ ಮಾಡಿ ಹಬ್ಬಕ್ಕೋಸ್ಕರ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ತಗೊಂಡಿದೀವಿ. ಇಷ್ಟು ಬಟ್ಟೆ ಖರೀದಿ ನಮ್ಮ ಮನೇಲಿ ಆಗಿದೆ. ಇಷ್ಟೆಲ್ಲ. ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ, ಗುಡಿಯಾಗೆ ಹಿಜಾಬ್ ತಗೊಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಗುಡಿಯಾಗೆ ನಾನು ಹಿಜಾಬ್ ತಗೊಬಂದಿದ್ದೀನಿ. 3 ತಗೊಬಂದಿನಿ. ಅವರು ಒಂದು ಹಿಜಾಬ್ ಬಂದು 140 ರೂಪಾಯಿ ಅಂತ ಹೇಳಿದ್ರು. ಆದ್ರೆ ನಾನು 100 ರೂಪಾಯಿಗೆ ಒಂದು ಅಂತ ರೈಟ್ ನಾನು ಕಡಿಮೆ ಮಾಡಿಸ್ಬಿಟ್ಟು 3 ತಗೊಬಂದಿದ್ದೀನಿ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಕಲರ್ಸ್ ಮತ್ತೆ ಡಿಸೈನು ಗುಡಿಯಾಗ ಹಾಕಿದ್ರೆ ಎಷ್ಟು ಚೆನ್ನಾಗ್ ಕಾಣ್ತಾಳೆ ಗೊತ್ತಾ, ತುಂಬಾನೇ ಚೆನ್ನಾಗ್ ಕಾಣ್ತಾಳೆ. ಅವ್ರಿಗೆ ಹಾಕ್ಬಿಟ್ಟು ಕೂಡ ನಾನು ನಿಮ್ಗೆ ಬೇಕಾದ್ರೆ ಶಾರ್ಟ್ಸ್ ಆಗಿರ್ಬೋದು, ಒಂದ್ ಹಬ್ಬಕ್ಕೆ ಹಾಕ್ತೀನಲ್ವಾ, ಅವಾಗ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದೊಂದು ತಗೊಂಡಿದೀನಿ ನಾನು, ಪಿಂಕ್ ಕಲರ್. ಇದು ಅದು ಪಿಂಕ್ ಕಲರ್ ಡ್ರೆಸ್ ಇದೆಯಲ್ವಾ, ಅದಕ್ಕೋಸ್ಕರ ನಾನು ಇದು ಸೆಟ್ ಮಾಡಿ ತಗೊಂಡಿದೀನಿ. ನೋಡಿ, ಇದು ಇಷ್ಟ ಆಯ್ತಾ ನಿಮ್ಗೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಇದೊಂದು ತಗೊಂಡಿದೀನಿ ನಾನು. ಅದು ಟಾಪ್ ಇದೆಯಲ್ವಾ, ಆ ಟಾಪಿಗೆ ಕಲರ್ ಸೆಟ್ ಆಗುತ್ತೆ ಅಂತ ಹೇಳಿ ಇದೊಂದು ಕೂಡ ನಾನು ತಗೊಂಡಿದ್ದೀನಿ ಗುಡಿಯಾಗೆ. ಆಯ್ತಾ? ಇಷ್ಟು ಬಟ್ಟೆ ಖರೀದಿ ಈ ವರ್ಷದ ಬಕ್ರೀದ್ ಹಬ್ಬಕ್ಕೆ ನಾವು ಎಲ್ಲ ಸೇರಿ ಇಷ್ಟ ಆಗಿದೆ. ಎಲ್ಲ ಈಗ ಪ್ಯಾಕಿಂಗ್ ನಾನು ಮಾಡ್ಬೇಕು. ಪ್ಯಾಕಿಂಗ್ ಮಾಡ್ಕೊಂಡು ಊರಿಗೆ ನಾವು ಹೊರಡ್ತಾ ಇದೀವಿ ಬಕ್ರೀದ್ಗೆ. ನಾವು ಏನೇ ಹಬ್ಬ ಹರಿದಿನಗಳಾದ್ರೆ ಜಾಸ್ತಿ ನಾವಿಲ್ಲಿ ಮಾಡೋದಿಲ್ಲ. ನಾವೇನೇ ಇದ್ರು ಒಂದು ಹಿರಿಯರ ಮಧ್ಯದಲ್ಲಿ ನಮ್ಮ ಒಂದು ಊರಲ್ಲಿ ಮನೆಗಳಲ್ಲಿ ಮಾಡುವಂತ ಸಂಪ್ರದಾಯಗಳು ಜಾಸ್ತಿ. ಸಂಪ್ರದಾಯ ಅನ್ನೋದ್ಕಿಂತ ಜಾಸ್ತಿ ನಾವು ಇಲ್ಲಿದ್ದು ಮಾಡೋದ್ಕಿಂತ ದೊಡ್ಡವ್ರ ಮಧ್ಯದಲ್ಲಿ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ. ಅದು ತುಂಬಾನೇ ಇಷ್ಟ ಆಗುತ್ತೆ ಅಲ್ಲಿ ಮಾಡೋದು. ಹಾಗಾಗಿ ನಾವು ಆದಷ್ಟು ಏನೋ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಆದ್ರೂ ಕೂಡ ಅಷ್ಟೇ, ನಾನ್ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಹೋಗಿ ಬರ್ತಾರೆ. ಪಾಪು ತಗೊಂಡ್ ನಾನು ಮತ್ತೆ ಮತ್ತೆ ಹೋಗಕ್ಕಾಗಲ್ಲ, ಲಾಂಗ್ ಜರ್ನಿ ಅಂತ. ಹಬ್ಬ ಹರಿದಿನ ಆದ್ರೆ ನಾನು ನಮ್ಮ ಮನೆಯವರೆಲ್ಲ ಸೇರಿ ಹೋಗ್ತೀವಿ. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಹಬ್ಬ ಮಾಡಕ್ಕೆ ನಾವು ತುಂಬಾನೇ ಇಷ್ಟಪಡ್ತೀವಿ ಫ್ರೆಂಡ್ಸ್. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಬಟ್ಟೆಯಲ್ಲಿ ನಿಮ್ಗೆ ಯಾವ ಕಲರು, ಯಾವ ಡಿಸೈನು, ಯಾವ ಬಟ್ಟೆ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಇದೇ ರೀತಿ. ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಾಯ್.